Dear friends, ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ. Dear friends, we were in the process of discussing PSI translation and vocabulary series. So ಈ series ನ ಮುಂದುವರೆದ ಭಾಗ ಎಪಿಸೋಡ್ ನಂಬರ್ 32 ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಇದಕ್ಕಿಂತ ಮುಂಚಿನ ಸೆಷನ್ಸ್ ಯಾರು ನೋಡಿಲ್ವೋ ಸೊ ಈ ವಿಡಿಯೋದಲ್ಲಿ ಕಾಣ್ತಕ್ಕಂಥ ಐ ಬಟನ್ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಎಲ್ಲ 31 ಸೀರೀಸ್ನ ನೋಡ್ಬೋದಾಗಿರುತ್ತೆ. ಸೊ ಈ ಎಲ್ಲ ವಾಕ್ಯಗಳನ್ನು ನಾವು ಪ್ರಜಾವಾಣಿ ದಿನಪತ್ರಿಕೆಯಿಂದ ವೊಕ್ಯಾಬ್ಯುಲರಿ ಇರ್ಬೋದು ಅಥವಾ ಸೆಂಟೆನ್ಸಸ್ ಇರ್ಬೋದು ನಾವು ತೆಗೆದುಕೊಂಡು ಗ್ರೂಪಿಂಗ್ ಮೆಥಡಲ್ಲಿ ಅಂದರೆ ಸಿಂಪ್ಲಿಫೈಡ್ ವರ್ಷನಲ್ಲಿ ನಾವು ಹೇಗೆ ಟ್ರಾನ್ಸ್ಲೇಷನ್ ಮಾಡ್ಬೋದು ಅನ್ನೋದನ್ನು ಕಲಿತಾ ಇದ್ವಿ. ಹಾಗಿದ್ರೆ ಇಂದಿನ ಸೆಷನಲ್ಲಿ ನಾವು ಕಲಿತಾ ಇರ್ತಕ್ಕಂಥ 10 ವರ್ಡ್ಸ್ ಯಾವ್ದ್ಯಾವುದು ಅಂದರೆ ಸೊ ದಿಸ್ ಈಸ್ ವರ್ಡ್ ನಂಬರ್ 321. ಓಕೆ, ಸಿ ಇಟ್ ಲುಕ್ಸ್ ಯೂಜ್ ಆ್ಯಕ್ಚುಲಿ. ಸೊ 321 ಪದಗಳು ಆ್ಯಕ್ಚುಲಿ ಇದು ಕೌಂಟ್ ಮಾತ್ರ, ಬಟ್ ಪ್ಯಾಸೇಜಲ್ಲಿ ಇನ್ನೂ ಅದರಲ್ಲಿರ್ತಕ್ಕಂಥ ಎಲ್ಲ ಪದಗಳನ್ನು ನಾವು ಕಲ್ತಿದ್ದೀವಿ. ಸೊ ನಂಬರ್ಗಷ್ಟೇ ಇಟ್ ಕೌಂಟ್ಸ್ ಅರೌಂಡ್ 330, ಬಟ್ ಇಫ್ ಯು take all the vocabulary put together, we have learnt together 500 words. That is huge actually. Okay, so word number 321 ಸಸ್ಯಾಹಾರಿ. ಸೊ ಇದನ್ನು ನಾವು ಎರಡು ರೀತಿ ಟ್ರಾನ್ಸ್ಲೇಷನ್ ಮಾಡ್ಬೋದು, ವೆಜಿಟೇರಿಯನ್ ಮತ್ತು ಹರ್ಬಿವೋರ್ಸ್ ಅಂತ ಹೇಳ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದಿ ಪ್ಯಾಸೇಜ್, ನಮ್ಗೆ ಏನು ಪ್ಯಾಸೇಜ್ ಕೊಟ್ಟಿರ್ತಾರೋ ಸೊ ಅದಕ್ಕೆ ಯಾವುದು ಸೂಕ್ತವಾಗಿರುತ್ತೋ ಆ ಪದನ ನಾವು ಯೂಸ್ ಮಾಡಬೇಕಾಗುತ್ತೆ. ಮಾಂಸಾಹಾರಿ ಅಂದರೆ ನಾನ್ ವೆಜಿಟೇರಿಯನ್ ಅಥವಾ ಅದನ್ನು ನಾವು ಕಾರ್ನಿವೋರ್ಸ್ ಅಂತ ಹೇಳ್ತೀವಿ. ಸಮತೋಲನ ಅಂದರೆ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅಮೋಘ ಅಂದರೆ ಗ್ರೇಟ್ ಅಂತ ಹೇಳ್ತೀವಿ. ವಿದ್ಯಮಾನ ಅಂದರೆ ಫಿನಾಮಿನನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಫಿನಾಮಿನನ್. ಸಪೋಸ್ ವಿದ್ಯಮಾನ ಬದಲು ವಿದ್ಯಮಾನಗಳು ಅಂತ ಕೊಟ್ಟಿದ್ದಿದ್ರೆ ಸೊ ನಾವೇನು ಮಾಡಬೇಕಾಗಿತ್ತಂದರೆ ಫಿನಾಮಿನಾ ಅಂತ ಮಾಡಬೇಕಾಯಿತು. ಸೊ ಲುಕ್ ಅಟ್ ದ ಡಿಫ್ರೆನ್ಸ್. ಸೊ ದಿಸ್ ಈಸ್ ಸಿಂಗ್ಯುಲರ್, ಫಿನಾಮಿನನ್ ಈಸ್ ಸಿಂಗ್ಯುಲರ್, ಫಿನಾಮಿನಾ ಈಸ್ ಪ್ಲೂರಲ್. ನೆಕ್ಸ್ಟ್, ನಾಪತ್ತೆ ಅಂದರೆ ಎಸ್ಕೇಪ್ ಅಂತ ಹೇಳ್ತೀವಿ, ವ್ಯಾನಿಷ್ ಅಂತ ಹೇಳ್ತೀವಿ. ಸೊ ಒನ್ಸ್ ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಕಾಂಟೆಕ್ಸ್ಟ್ ಇನ್ ವಿಚ್ ವಿ ಆರ್ ಟ್ರಾನ್ಸ್ಲೇಟಿಂಗ್. ವೈವಿಧ್ಯ ಅಂದರೆ ವೆರೈಟಿ ಅಂತ ಹೇಳ್ತೀವಿ ಅಥವಾ ಡೈವರ್ಸಿಟಿ ಅಂತ ಹೇಳ್ತೀವಿ. ನಿಷ್ಕರ್ಷಕ, ಸೊ ಈ ಪದ ಇಟ್ ಲುಕ್ಸ್ ನ್ಯೂ ವರ್ಡ್. ಫಾರ್ ಎಕ್ಸಾಂಪಲ್ ಲೆಟಸ್ ಸೇ ಕೆಲವೊಬ್ರು ಹೇಳ್ತಾ ಇದ್ರು ನನಗೆ ಒಂದೊಂದು ಪದ ಬರೋದೇ ಇಲ್ಲ ಸರ್, ಏನು ಮಾಡೋದು ಅಂತ. ಸಿ ಯು ಶುಡ್ ನಾಟ್ ವರಿ, ಯಾಕಂದರೆ ನಿಮಗೆ ಪದದ ಮೀನಿಂಗ್ ಕೇಳಲ್ಲ ಡೈರೆಕ್ಟಾಗಿ. ಆ ಪದ ಒಂದು ವಾಕ್ಯದ ಒಂದು ಭಾಗವಾಗಿರುತ್ತೆ ಅಷ್ಟೇ. ಸೊ ಆ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಕೂಡ ನೀವು ಪದಗಳ ಮೀನಿಂಗ್ನ ಅಲ್ಲೇ ನೀವು ತೆಗಿಬೋದು. ಸೊ ಅದನ್ನು ಕೂಡ ನೀವು ಕಲಿಬೇಕಾಗುತ್ತೆ. ಸೊ ನಿಷ್ಕರ್ಷಕ ಅಂದರೆ ಕ್ರೂಷಿಯಲ್ ಅಂತ ಹೇಳ್ತೀನಿ. ಸೊ ಇದನ್ನು ನಾನು ಮೀನಿಂಗೇ ಗೊತ್ತಿಲ್ಲ ಸರ್, ನಾನು ಇದನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂತ ನಾನು ವಾಕ್ಯನ ನಿಮಗೆ ಹೇಳೋದ್ರ ಮುಖಾಂತರ ನಿಮಗೆ ಹೇಳ್ಕೊಡ್ತೀನಿ. ಹೇಗೆ ಮೀನಿಂಗ್ ಗೊತ್ತಿಲ್ಲದಿದ್ರೂ ಆ ಮೀನಿಂಗ್ನ ನಾನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸಂಕೀರ್ಣ ಅಂದರೆ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಜಾಯಮಾನ ಅಂದರೆ ನೇಚರ್ ಅಥವಾ ಬಿಹೇವಿಯರ್ ಅಂತ ಹೇಳ್ತೀವಿ. ಸೊ ಇಷ್ಟು ಪದಗಳನ್ನು ಒಳಗೊಂಡಿರ್ತಕ್ಕಂಥ ವಾಕ್ಯಗಳನ್ನು ನಾವು ಈಗ ಗ್ರೂಪಿಂಗ್ ಮೆಥಡಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಸೊ ದಿಸ್ ಇಸ್ ದಿ ಫಸ್ಟ್ ಸೆಂಟೆನ್ಸ್. ಸೊ ಯೂಶಲಿ ವಿ ಟೇಕ್ ಲಾಂಗರ್ ಸೆಂಟೆನ್ಸಸ್ ಬಿಕಾಸ್ in the examination also you're going to get little lengthier sentences. So adrinda the first sentence that we are going to be studying today here is ಕಾಡಿನಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ. ಓಕೆ, ಸೊ ಕಾಡಿನಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳ ಸಂಖ್ಯೆಯ ಸಮತೋಲನ, ನಿರಂತರ ಸಾಗುವ ಅಮೋಘ ವಿದ್ಯಮಾನ. ಅರಣ್ಯವು ಹುಲ್ಲು ಮೇಯುವ ಜೀವಿಗಳ ಜಹಗೀರಾದರೆ ತೇವ ಹಿಡಿದಿಟ್ಟುಕೊಳ್ಳುವ ಮರಗಿಡಗಳು ನಾಪತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ರೀಸೆಂಟ್ ಟೈಗರ್ ಸೆನ್ಸಸ್ ಅಥವಾ ಟೈಗರ್ ಪಾಪ್ಯುಲೇಷನ್. ಸೊ ಈ ವಾಕ್ಯನ ನಾನು ತೆಗೆದುಕೊಂಡಿದ್ದೇನೆ. ಸೊ ಇಲ್ಲಿ ಇದನ್ನು ಸ್ಪ್ಲಿಟ್ ಮಾಡ್ತಾ ಬಂದ್ಬಿಡೋಣ. ಸಿ ಇಲ್ಲಿ ಕಾಡಿನಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳ ಸಂಖ್ಯೆಯ ಸಮತೋಲನ. ಸೊ ಇಲ್ಲಿಗೆ ಒಂದು ಮೀನಿಂಗ್ಫುಲ್ ಆಗಿರುತ್ತೆ. ಸೊ ಅಲ್ಲಿಗೆ ನಾನೊಂದು ಕಟ್ ಮಾಡ್ಕೊಂಡಿದ್ದೀನಿ. ನಿರಂತರ ಸಾಗುವ ಅಮೋಘ ವಿದ್ಯಮಾನ. ಆ್ಯಕ್ಚುಲಿ ಇದನ್ನು ನಾನು ಸೆಂಟೆನ್ಸ್ 1ಗೆ ಸೇರಿಸ್ಬೋದಾಗಿತ್ತು, ಬಟ್ ನಿಮಗೆ ಸಿಂಪ್ಲಿಫೈ ಮಾಡಿ ಹೇಳ್ಕೊಡೋಣ ಅಂತ ಸೊ ಇವೆರಡನ್ನು ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮೂರನೇ ಫ್ರ್ಯಾಕ್ಷನ್, ಅರಣ್ಯವು ಹುಲ್ಲು ಮೇಯುವ ಜೀವಿಗಳ ಜಹಗೀರಾದರೆ. ಸೊ ಇಲ್ಲಿ ಅಲ್ಪ ವಿರಾಮ ಇದೆ, ನಾನು ಹೇಳಿದ್ದೆ ಅಲ್ಪ ವಿರಾಮ ಇದ್ದರೆ ತುಂಬ ಈಸಿಯಾಗಿ ಅಲ್ಲಿಗೆ ಬ್ರೇಕ್ ಮಾಡ್ಕೊಳ್ಬೋದು. ಸೊ ತೇವ ಹಿಡಿದಿಟ್ಟುಕೊಳ್ಳುವ ಮರಗಿಡಗಳು ನಾಪತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ನಾವು ಈಚ್ ಫ್ರ್ಯಾಕ್ಷನ್ನ ನಾವು ಇವಾಗ ಟ್ರಾನ್ಸ್ಲೇಟ್ ಮಾಡ್ತಾ ಬಂದ್ಬಿಡೋಣ. ಸೊ ಇಲ್ಲಿ ಫಸ್ಟ್ ಸೆಂಟೆನ್ಸ್, ಸಿ ಇಲ್ಲಿ ಸಮತೋಲನ ಅಂತ ಇದೆ. ಸೊ ಏನರ ಸಮತೋಲನ? ಕಾಡಿನಲ್ಲಿರ್ತಕ್ಕಂಥ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳ ಸಂಖ್ಯೆಯ ಸಮತೋಲನವನ್ನು ನಾವು ಕಾಪಾಡಬೇಕು. ಸೊ ಸಮತೋಲನ ಅಂದ್ರೆ ಏನು? ಬ್ಯಾಲೆನ್ಸ್. ಸೊ ಯಾವುದ್ರ ಬ್ಯಾಲೆನ್ಸ್? ಆಫ್ ಅಂತ ಹೇಳ್ತೀನಿ. ಬ್ಯಾಲೆನ್ಸ್ ಆಫ್
ಹರ್ಬಿವೋರ್ಸ್. ನಾನು ಹೇಳಿದ್ನಲ್ವಾ, ಇಲ್ಲಿ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಂತ ಪದಗಳನ್ನ ಬಳಸಲಿಕ್ಕೆ ಆಗೋದಿಲ್ಲ, ಬಿಕಾಸ್ ನಾವು ವನ್ಯಜೀವಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅದರಿಂದ ಹರ್ಬಿವೋರ್ಸ್ ಆ್ಯಂಡ್ ಕಾರ್ನಿವೋರ್ಸ್. ಸೊ ಇಲ್ಲಿ ಮತ್ತು ಅಂತಿದೆಯಲ್ವಾ, ನಾನು ಆ್ಯಂಡ್ ಅಂತಲೇ ಟ್ರಾನ್ಸ್ಲೇಟ್ ಮಾಡಬೇಕು. ಕಾರ್ನಿವೋರ್ಸ್ ಸಂಖ್ಯೆ, ಓಕೆ, ನಂಬರ್ಸ್ ಇನ್ ದಿ ಫಾರೆಸ್ಟ್. ಓಕೆ, ಎಲ್ಲಿ? ಕಾಡಿನಲ್ಲಿ. ನೋಡಿ, ನಲ್ಲಿ ಅಂದರೆ ಇನ್ ದಿ ಫಾರೆಸ್ಟ್. ನಿರಂತರ ಸಾಗುವ ಅಮೋಘ ವಿದ್ಯಮಾನ. ಓಕೆ, ಸೊ ನಿರಂತರ ಸಾಗುವ ಅನ್ನೋದಕ್ಕೆ ಒಂದು ಪದ ಬಳಸ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಸೊ ಅದನ್ನು ನಾವು ಎಟರ್ನಲ್ ಅಂತ ಹೇಳ್ತೀವಿ. ಸಪೋಸ್ ನನಗೆ ಸರ್ ಎಟರ್ನಲ್ ಅನ್ನೋ ಪದ ಗೊತ್ತಿಲ್ಲ ಅಂದರೆ ಆಲ್ವೇಸ್ ಹ್ಯಾಪ್ನಿಂಗ್ ಅಂತ ಬಳಸ್ಬೋದು, ತೊಂದರೆ ಇಲ್ಲ. ನನಗೆ ಆ ಪದ ಗೊತ್ತಿಲ್ಲ ಅಂದರೆ, ಅಥವಾ ಕಂಟಿನ್ಯೂಯಸ್ ಅಂತಲೂ ಬಳಸ್ಬೋದು. ಸೊ ದೇರ್ ಇಸ್ ನೋ ಪ್ರಾಬ್ಲಮ್. ಓಕೆ, ಸೊ ಅಮೋಘ ಅಂದರೆ ಏನು? ಗ್ರೇಟ್ ಅಂತ ಹೇಳಿದ್ದೆ. ಆ್ಯಂಡ್ ವಿದ್ಯಮಾನ ನಾನು ಹೇಳಿದ್ನಲ್ವಾ, ಸೊ ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಫೆನಾಮಿನನ್ ಅಂತ ಹೇಳಬೇಕು, ಫೆನಾಮಿನಾ ಅಂತ ಹೇಳಬಾರ್ದು. ಸೊ ಇವೆರಡು ಫ್ರ್ಯಾಕ್ಷನ್ನು ಟ್ರಾನ್ಸ್ಲೇಷನ್ ಆಗಿದೆ ಇವಾಗ. ಅರಣ್ಯವು ಹುಲ್ಲು ಮೇಯುವ ಜೀವಿಗಳ ಜಹಗೀರಾದರೆ. ಓಕೆ, ಜಹಗೀರ್ ಅಂದರೆ ಸೊ ಇಟ್ ಈಸ್ ದಿ ಡಾಮಿನೆಂಟ್ ಪ್ಲೇಸ್ ಅಂತ ಆ್ಯಕ್ಚುಲಿ. ಅಂದರೆ ನಾವು ಬಿಟ್ಟರೆ ಇನ್ಯಾರೂ ಇರೋಕ್ಕಾಗಲ್ಲ. ಓಕೆ, ಇದೇನು ಈ ಪ್ಲೇಸ್ ಏನು ನಿನ್ನ ಜಹಗೀರ ಅಂತ ಕೇಳ್ತೀವಿ, ಅಂದರೆ ನಿಂದೊಬ್ಬಂದೇನಾ ಅಂತ ಕೇಳ್ತೀವಿ. ಸೊ ಆ ಅರ್ಥದಲ್ಲಿ ಜಹಗೀರಾದರೆ. ಓಕೆ, ಸೊ ಇಲ್ಲಿ ಆದರೆ ಅಂತ ಹೇಳಿದ್ರೆ ನಾನು ಮುಂಚೆನೂ ಹೇಳಿದ್ದೀನಿ, ಇಫ್ ಅಂತ ಬಳಸಬೇಕು ಅಥವಾ ವೆನ್ ಅಂತ ಬಳಸಬೇಕು. ಸೊ ಈ ಥರ ಎಂಡ್ ಆದರೆ ಇಫ್ ಅಥವಾ ವೆನ್ ಅಂತ ಬಳಸಬೇಕು. ಸೊ ನಾನು ಇಫ್ ಅಂತ ಬಳಸಿದ್ದೀನಿ. ಇಫ್ ಫಾರೆಸ್ಟ್ ಬಿಕಮ್ಸ್ ದಿ ಹರ್ಡ್ ಆಫ್ ಗ್ರೇಸಿಂಗ್ ಆ್ಯನಿಮಲ್ಸ್. ಓಕೆ, ಸೊ ಹುಲ್ಲು ಮೇಯುವ ಅಂದರೆ ಸೊ ಅದನ್ನು ನಾವು ಗ್ರೇಸಿಂಗ್ ಆ್ಯನಿಮಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಗ್ರೂಪ್ ಆಫ್ ಆ್ಯನಿಮಲ್ಸ್ನ ಇಂಗ್ಲೀಷಲ್ಲಿ ಹರ್ಡ್ ಅಂತ ಹೇಳ್ತೀವಿ. ಸೊ ಅದರಿಂದ ಈ ಜಹಗೀರಿಗೆ ನಾನು ಹರ್ಡ್ ಅನ್ನೋ ಪದನ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೀನಿ. ಅಥವಾ ನಿಮಗೆ ಹರ್ಡ್ ಅನ್ನೋ ಪದ ಗೊತ್ತಿಲ್ಲ ಅಂದರೆ ಗ್ರೂಪ್ ಆಫ್ ಗ್ರೇಸಿಂಗ್ ಆ್ಯನಿಮಲ್ಸ್ ಅಥವಾ ಪ್ಲೇಸ್ ಆಫ್ ಗ್ರೇಸಿಂಗ್ ಆ್ಯನಿಮಲ್ಸ್. ಅರ್ಥ ಆಯ್ತಲ್ವಾ? ಸೊ ಇದು ಜಹಗೀರ್ ಅಂದರೆ ಇಟ್ ಈಸ್ ದಿ ಪ್ಲೇಸ್ ಆಫ್ ಒನ್ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಆ್ಯನಿಮಲ್ಸ್ ಅಂತ ಈ ವಾಕ್ಯ ಓದಿದಾಗ ಗೊತ್ತಾಗುತ್ತೆ. ಸೊ ಯು ಕ್ಯಾನ್ ಸಿಂಪ್ಲಿ ಸೇ ಗ್ರೂಪ್ ಆಫ್ ದೀಸ್ ಗ್ರೇಸಿಂಗ್ ಆ್ಯನಿಮಲ್ಸ್ ಅಂತ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೋದು. ಸೊ ತೇವ ಹಿಡಿದಿಟ್ಟುಕೊಳ್ಳುವ ಮರಗಿಡಗಳು ನಾಪತ್ತೆ. ಅಂದರೆ ದ ಟ್ರೀ ಪ್ಲಾಂಟ್ಸ್ ದಟ್ ಹೋಲ್ಡ್ ಮಾಯ್ಶ್ಚರ್ ವ್ಯಾನಿಷ್. ಎಸ್ಕೇಪ್ ಅಂತ ಬರಿಬಾರ್ದಿಲ್ಲಿ. ಓಕೆ, ಸೊ ನಾಪತ್ತೆ ಅಂದರೆ ಎಸ್ಕೇಪ್ ಅಂತ ಕೂಡ ಆಗುತ್ತೆ. ಸೊ ಆ ಪದ ಇಲ್ಲಿ ಸಮಂಜಸವಾಗಿರೋದಿಲ್ಲ, ಅದಕ್ಕೆ ನಾನು ವ್ಯಾನಿಷ್ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ಎಲ್ಲ ಫ್ರ್ಯಾಕ್ಷನ್ನು ನಾನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ನೌ ಇಟ್ಸ್ ಟೈಮ್ ಫಾರ್ ಮೀ ಟು ಅರೇಂಜ್ ಎವ್ರಿಥಿಂಗ್ ಟುಗೆದರ್. ಸೊ ಇಲ್ಲಿ so this is what is the final sentence for you. Okay, so I just read the final sentence. Balance of herbivores and carnivores numbers in the forest is eternal great phenomenon. ಸೊ ಇಲ್ಲಿ ಅಲ್ಪ ವಿರಾಮ ಆ್ಯಂಡ್ ಅಲ್ಪ ವಿರಾಮ ಆದಮೇಲೆ ಕ್ಯಾಪಿಟಲ್ ಬರಬಾರ್ದು, ಸ್ಮಾಲ್ ಲೆಟರೇ ಬರಬೇಕು. ಇಫ್ ಫಾರೆಸ್ಟ್ ಬಿಕಮ್ಸ್ ದಿ ಹರ್ಡ್ ಆಫ್ ಗ್ರೇಸಿಂಗ್ ಆ್ಯನಿಮಲ್ಸ್. ಸೊ ಇಲ್ಲಿ ಇಂಗ್ಲೀಷಲ್ಲಿ ನಾನು ಒಂದು ಪದನ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ ಟು ಮೇಕ್ ಇಟ್ ಗ್ರಾಮ್ಯಾಟಿಕಲಿ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಇಂಗ್ಲೀಷ್. ಓಕೆ, ಸೊ ಈ ಕಾಡು ಹುಲ್ಲು ಮೇಯುವ ಪ್ರಾಣಿಗಳ ಜಹಗೀರಾದರೆ ದೆನ್ ದ ಟ್ರೀಸ್ ಪ್ಲಾಂಟ್ಸ್ ದಟ್ ಹೋಲ್ಡ್ ಮಾಯ್ಶ್ಚರ್ ವ್ಯಾನಿಷ್. ಓಕೆ, ಸೊ ಮರಗಿಡಗಳು, ತೇವವನ್ನು ಹಿಡಿದುಕೊಳ್ತಕ್ಕಂಥ ಮರಗಿಡಗಳು ನಾಪತ್ತೆ ಆಗುತ್ತವೆ. ಸೊ ಅದನ್ನು ಮಾಯ್ಶ್ಚರ್ ದ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ದಟ್ ಹೋಲ್ಡ್ ಮಾಯ್ಶ್ಚರ್ ವ್ಯಾನಿಷ್ ಅಂತ ನಾವು ಮಾಡಬೇಕಾಗುತ್ತೆ. ಓಕೆ, ಸೊ ಇವತ್ತಿನ ಇನ್ನೊಂದು ವಾಕ್ಯವನ್ನು ನೋಡೋದಾದರೆ, ಸೊ ದಿಸ್ ಇಸ್ ದ ಸೆಂಟೆನ್ಸ್. ಪರಿಸರ ವ್ಯವಸ್ಥೆಯ ಆರೋಗ್ಯ, ಪರಿಸರ ವ್ಯವಸ್ಥೆಯ ಆರೋಗ್ಯ ಮತ್ತು ವೈವಿಧ್ಯ ಕಾಪಾಡುವುದರಲ್ಲಿ ಸಿಂಹ ಚಿರತೆಗಿಂತ ಹುಲಿಯ ಪಾತ್ರ ಒಂದು ವರಸೆ ಹೆಚ್ಚು ನಿಷ್ಕರ್ಷಕ. ಕಲ್ಲು ಮುಳ್ಳಿರಲಿ, ಸುಡುವ ಬಿಸಿಲಿರಲಿ ಅಥವಾ ಅತ್ಯಂತ ಕಡಿಮೆ ತಾಪವಿರಲಿ, ಎಂತಹ ಸಂಕೀರ್ಣ ಪರಿಸ್ಥಿತಿಗೂ ಒಗ್ಗಿ ತಾಳಿ ಬಾಳುವ ಜಾಯಮಾನ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಬ್ರೇಕ್ ಮಾಡ್ತೀನಿ ನೋಡಿ. ಪರಿಸರ ವ್ಯವಸ್ಥೆಯ ಆರೋಗ್ಯ ಮತ್ತು ವೈವಿಧ್ಯತೆ ಕಾಪಾಡುವುದರಲ್ಲಿ, ಸೊ ಅಲ್ಲಿಗೊಂದು ಬ್ರೇಕ್ ಆಗುತ್ತೆ. ಸೊ ಇಲ್ಲಿ ಎಲ್ಲದನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಅಲ್ಪ ವಿರಾಮ ಇದ್ರೂ ಇಲ್ಲಿಗೆ ಸ್ಟಾಪ್ ಮಾಡಿ, ಸೊ ಇಲ್ಲಿಂದ ನಾನು ಇನ್ನೊಂದು ಫ್ರ್ಯಾಕ್ಷನ್ ತೊಗೊಂಡಿದ್ದೀನಿ. ಸಿಂಹ ಚಿರತೆಗಿಂತ ಹುಲಿಯ ಪಾತ್ರ ಒಂದು ವರಸೆ ಹೆಚ್ಚು ನಿಷ್ಕರ್ಷಕ. ನಾನು ಹೇಳಿದ್ದೆ ನಿಷ್ಕರ್ಷಕ ನನ್ನ ಪದಕ್ಕೆ ಮೀನಿಂಗ್ ಗೊತ್ತಿಲ್ಲ ಸರ್, ಆದರೂ ಕೂಡ ನಾನು ವಾಕ್ಯವನ್ನು ಓದುವುದರ ಮುಖಾಂತರ ಮೀನಿಂಗ್ ಹೇಗೆ ತಗೊಳ್ಳೋದು ಅಂತ ಹೇಳ್ತೀನಿ. ಕಲ್ಲು ಮುಳ್ಳಿರಲಿ, ಸುಡುವ ಬಿಸಿಲಿರಲಿ ಅಥವಾ ಅತ್ಯಂತ ಕಡಿಮೆ ತಾಪವಿರಲಿ, ಎಂತಹ ಸಂಕೀರ್ಣ ಪರಿಸ್ಥಿತಿಗೂ ಒಗ್ಗಿ ತಾಳಿ ಬಾಳುವ ಜಾಯಮಾನ ಅದರದು. ಅದರದು ಅಂದರೆ ಹುಲಿಯದ್ದು ಅಂತ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಫ್ರ್ಯಾಕ್ಷನ್ನ ನಾನು ಟ್ರಾನ್ಸ್ಲೇಷನ್ ಮಾಡ್ತೀನಿ ನೋಡಿ.
ಪರಿಸರ ವ್ಯವಸ್ಥೆಯ ಆರೋಗ್ಯ ಮತ್ತು ವೈವಿಧ್ಯತೆ ಕಾಪಾಡುವುದರಲ್ಲಿ, ಒನ್ಸ್ ಅಗೇನ್ ರಲ್ಲಿ ಅಂದರೆ ಇನ್ ದಿ ಕನ್ಸರ್ವೇಷನ್, ಕಾಪಾಡುವುದರಲ್ಲಿ. ನನಗೆ ಕನ್ಸರ್ವೇಷನ್ ಗೊತ್ತಿಲ್ಲ ಅಂದರೆ ಪ್ರೊಟೆಕ್ಟಿಂಗ್ ಅಂತಲೇ ಬರೀರಿ, ತೊಂದರೆ ಇಲ್ಲ. ಓಕೆ, ಸೊ ಫಾರೆಸ್ಟ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಕನ್ಸರ್ವೇಷನ್ ವುಡ್ ಬಿ ದಿ ಮೋಸ್ಟ್ ಸೂಟಬಲ್ ವರ್ಡ್. ಸೊ ಅದಕ್ಕೆ ನಾನು ಅದನ್ನು ಯೂಸ್ ಮಾಡಿದ್ದೀನಿ. ಸೊ ಇನ್ ದಿ ಕನ್ಸರ್ವೇಷನ್ ಆಫ್ ಹೆಲ್ದಿ ಎಕಾಲಜಿಕಲ್ ಸಿಸ್ಟಮ್ ಅಂದರೆ ಪರಿಸರ ವ್ಯವಸ್ಥೆ. ಓಕೆ, ಆರೋಗ್ಯ ಪರಿಸರ ವ್ಯವಸ್ಥೆ ಅಥವಾ ಪರಿಸರ ವ್ಯವಸ್ಥೆಯ ಆರೋಗ್ಯ. ಸೊ ಹೆಲ್ದಿ ಎಕಾಲಜಿಕಲ್ ಸಿಸ್ಟಮ್ ಮತ್ತು ಆ್ಯಂಡ್ ಅಂತ ಇದೆ. ಸೊ ವೈವಿಧ್ಯತೆ ಅಂದರೆ ವೆರೈಟಿ ಅಂತ ಹೇಳ್ತೀವಿ, ಬಟ್ ವೈಲ್ಡ್ ಲೈಫ್ ಆಗಿರೋದ್ರಿಂದ ನಾನು ಡೈವರ್ಸಿಟಿ ಅನ್ನೋ ಪದನ ನಾನು ಬಳಸಬೇಕಾಗತ್ತೆ. ಇಲ್ಲಿ ವೆರೈಟಿಗಿಂತ ಡೈವರ್ಸಿಟಿ ತುಂಬ ಸೂಕ್ತವಾಗಿರುತ್ತೆ. ಸೊ ಸಿಂಹ ಚಿರತೆಗಿಂತ ಹುಲಿಯ ಪಾತ್ರ ಒಂದು ವರಸೆ ಹೆಚ್ಚು ನಿಷ್ಕರ್ಷಕ. ಸೊ ಇಲ್ಲೇನು ನನಗೆ ಅರ್ಥ ಆಗ್ತಾ ಇದೆ ಅಂದರೆ ಸಿಂಹ ಚಿರತೆಗಳಿಗಿಂತ ಹುಲಿಯ ಪಾತ್ರ ಬಹಳ ಮುಖ್ಯವಾದದ್ದು ಅಂತ ಅರ್ಥ ಆಗುತ್ತೆ. ಸೊ ನಿಷ್ಕರ್ಷಕ್ಕೆ ನನಗೆ ಮೀನಿಂಗೇ ಗೊತ್ತಿಲ್ಲ. ಸೊ ಯು ಕ್ಯಾನ್ ಸಿಂಪ್ಲಿ ಕನ್ವರ್ಟ್ ಇಟ್ ಇಂಟು ಮುಖ್ಯ. ಓಕೆ, ಮುಖ್ಯ ಅಂದ್ರೇನು? ಇಂಪಾರ್ಟೆಂಟ್, ಕ್ರೂಷಿಯಲ್, ಏನು ಬೇಕಾದರೂ ಆಗುತ್ತೆ. ಸೊ ದಿಸ್ ಇಸ್ ಹೌ ಲುಕಿಂಗ್ ಅಟ್ ದಿ ಸೆಂಟೆನ್ಸ್ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಎಕ್ಸ್ಟ್ರಾಕ್ಟ್ ದಿ ಮೀನಿಂಗ್ ಆಫ್ ದಿ ವರ್ಡ್ ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್. ಓಕೆ, ಸೊ ದ ರೋಲ್ ಆಫ್ ಟೈಗರ್ ಅಂದರೆ ಹುಲಿಯ ಪಾತ್ರ, ದಿ ರೋಲ್ ಆಫ್ ಟೈಗರ್ ಈಸ್ ಮೋರ್ ಕ್ರೂಷಿಯಲ್ ದ್ಯಾನ್. ಓಕೆ, ಸೊ ಕಂಪೇರ್ ಮಾಡುವಾಗ ಇಲ್ಲಿ ನೋಡಿ, ಗಿಂತ ಅಂತ ಇದ್ದರೆ ನಾವು ದ್ಯಾನ್ ಅಂತ ಬರಿಬೇಕು. THAN, ಇಟ್ ಈಸ್ ನಾಟ್ THEN. ದ್ಯಾನ್ ದಟ್ ಆಫ್ ಲಯನ್ ಆ್ಯಂಡ್ ಚೀತಾ ಅಥವಾ ಲೆಪರ್ಡ್, ಏನು ಬೇಕಾದರೂ ಬರೀಬೋದು. ಚೀತಾ ಆಲ್ಸೋ ಯೂಸ್ಡ್ ವೆರಿ ಮಚ್ ಇನ್ ಇಂಗ್ಲೀಷ್, ನೋ ಪ್ರಾಬ್ಲಮ್. ಓಕೆ, ಸೊ ಕಲ್ಲು ಮುಳ್ಳಿರಲಿ, ಬಿ ಇಟ್ ಸ್ಟೋನ್ ಆ್ಯಂಡ್ ಟಾನ್. ಓಕೆ, ಸೊ ಇಲ್ಲಿ ಕಲ್ಲು ಮುಳ್ಳಿರಲ್ಲಿ ಇಲ್ಲಿ ಕಂಜಂಕ್ಷನ್ ಇಲ್ವಲ್ಲ ಸರ್, ಆ್ಯಂಡ್ ಇಲ್ವಲ್ಲ, ಬಟ್ ಇಂಗ್ಲೀಷಲ್ಲಿ ಬಿ ಇಟ್ ಸ್ಟೋನ್ ಥಾರ್ನ್ ಅಂತ ನಾನು ಬರೆಯೋಕ್ಕಾಗಲ್ಲ. ಸೊ ಅದರಿಂದ ನಾನು ಐ ಕ್ಯಾನ್ ಯೂಸ್ ಆ್ಯಂಡ್ ಬಿಕಾಸ್ ಇಟ್ ಈಸ್ ಸೂಟಬಲ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್. ಇನ್ ಸಮ್ ಪ್ಲೇಸಸ್, ಇನ್ ಅ ಫ್ಯೂ ಪ್ಲೇಸಸ್ ಯು ಹ್ಯಾವ್ ಟು ಮಾಡಿಫೈ ಅಕಾರ್ಡಿಂಗ್ ಟು ದ ಲ್ಯಾಂಗ್ವೇಜ್ ಇನ್ ವಿಚ್ ಯು ಆರ್ ಟ್ರಾನ್ಸ್ಲೇಟಿಂಗ್. ಬಿಸಿಲಿರಲಿ, ಸುಡುವ ಬಿಸಿಲಿರಲಿ ಅಂದರೆ ಬರ್ನಿಂಗ್ ಹೀಟ್. ಓಕೆ, ತವ ಅಂತ ಕೊಟ್ಟಿದ್ದಾರೆ, ಸೊ ನಾನು ಆರ್ ಅಂತ ತಗೊಂಡಿದ್ದೀನಿ. ಅತ್ಯಂತ ಕಡಿಮೆ ತಾಪಮಾನವಿರಲಿ, ದಿ ಲೀಸ್ಟ್ ಟೆಂಪ್ರೇಚರ್. ಅತ್ಯಂತ ಕಡಿಮೆ ಅಂದರೆ ಲೀಸ್ಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಎಂತಹ ಸಂಕೀರ್ಣ ಪರಿಸ್ಥಿತಿಗೂ, ಓಕೆ, ಪರಿಸ್ಥಿತಿಗೂ ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕಾಂಪ್ಲೆಕ್ಸ್ ಕಂಡೀಷನ್. ತಾಳಿ ಬಾಳುವ ಜಾಯಮಾನ ಅದರದು. ಸೊ ಇಟ್ಸ್ ಅದರದು ಅಂದರೆ ಇಟ್ಸ್ ನೇಚರ್ ಈಸ್ ಟು ಲಿವ್ ಇನ್ ಅಡಾಪ್ಷನ್. ತಾಳಿ ಬಾಳಿ ಅಂದರೆ ಸೊ ಅದು ಒಗ್ಗಿಕೊಳ್ಳುತ್ತೆ ಅಥವಾ ಅದು ಅಡಾಪ್ಟ್ ಮಾಡಿಕೊಳ್ಳುತ್ತೆ. ಸೊ ಅದನ್ನು ನಾವು ಇಟ್ಸ್ ನೇಚರ್ ಈಸ್ ಟು ಲಿವ್ ಇನ್ ಅಡಾಪ್ಷನ್ ಅಂತ ನಾವು ಟ್ರಾನ್ಸ್ಲೇಟ್ ಮಾಡಬೇಕು. ಸೊ ಇವಾಗ ಎಲ್ಲ ಟ್ರಾನ್ಸ್ಲೇಷನ್ ಆಗಿದೆ. ನಾವು ವಿ ನೀಡ್ ಟು ಜಸ್ಟ್ join everything together. Okay, so this is what is the final sentence. So in the conservation of healthy ecological system and diversity, the role of tiger is more crucial than that of lion and cheetah. So ಇಲ್ಲಿ ಅಲ್ಪ ವಿರಾಮ ಇದೆ, ಸೊ ನಾನು ಆಸ್ ಇಟ್ ಈಸ್ ಯೂಸ್ ಮಾಡ್ಕೊಂಡಿದ್ದೀನಿ. be it stone and thorn, burning heat or the least temperature, irrespective of any complex condition, its nature is to live in adoption. Okay, so same sequence 1 2 3. sometimes ನಾನು ರಿಮಾಡಿಫಿಕೇಶನ್ ಬೇಕಾಗೇ ಇರೋದಿಲ್ಲ, ಸೇಮ್ ಸೀಕ್ವೆನ್ಸ್ ಎಲ್ಲ ಅರೇಂಜ್ ಮಾಡಿದ್ರೂ ಕೂಡ ಅದು ಮೀನಿಂಗ್ಫುಲ್ ಆಗಿ ಎಂಡ್ ಆಗುತ್ತೆ. ಸೊ ಇಲ್ಲಿಗೆ ಸೊ ಇವತ್ತಿನ 2 ಸೆಂಟೆನ್ಸ್ ಕೂಡ ಕಂಪ್ಲೀಟ್ ಆಗಿರುತ್ತೆ. ಸೊ ಡಿಯರ್ ಫ್ರೆಂಡ್ಸ್, ಬಿಫೋರ್ ಐ ಕನ್ಕ್ಲೂಡ್, ಸೊ August 23rd ಇಂದ ಸೊ ವಿ ಆರ್ ಸ್ಟಾರ್ಟಿಂಗ್ ಆಫ್ಲೈನ್ ಕ್ಲಾಸಸ್ ಪರ್ಟಿಕ್ಯುಲರ್ಲಿ ಫಾರ್ ಪೇಪರ್ 1. ಸೊ ಈವ್ನಿಂಗ್ 6 PM to 8 PM ಇರುತ್ತೆ. For 25 days crucial time of your examination, because paper 1 ge you need to have the continuity in your learning till your examination. So ee uddeshadinda so your translation, precise writing, essay writing, so in 25 days so we will train you for your examination. So interested students can contact us. Thanks for watching. Namaskara.